ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಿಸುತ್ತಾನೆ. ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ದರೂ ದೇವರು ಬದಲಿಸ್ತಾನೆಂಬುದಾಗಿ ನೀವು ನಂಬಿ ಈ ವಾಕ್ಯವನ್ನು ಧ್ಯಾನ ಮಾಡಿ ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 107ನೇ ಅಧ್ಯಾಯ 13-14 ವಚನದಲ್ಲಿ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಂಧಕಾರದಿಂದಲೂ ಅವರನ್ನು ಹೊರತಂದನು ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನು ನಾವು ಗಮನಿಸಿ ನೋಡಬೇಕು. ಇಸ್ರೇಲ್ ಜನರು ಕಷ್ಟದಲ್ಲಿ ಫರೋಹನನ ಬಂಧನದಲ್ಲಿರುವಾಗ ಅವರು ದೇವರಿಗೆ ಮೊರೆಯಿಟ್ಟರು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಕಷ್ಟದಿಂದಲೂ ಘೋರಂಧಕಾರದಿಂದಲೂ ಬಂಧನದಿಂದಲೂ ದೇವರು ಅವರನ್ನು ಹೊರತಂದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ನಿಮ್ಮನ್ನು ಕಷ್ಟದಿಂದಲೂ ಬಂಧನದಿಂದಲೂ ದೇವರು ಹೊರತರಲು ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ನೀವು ಮೊದಲು ದೇವರು ಈ ಬಂಧನಗಳಿಂದಲೂ ಈ ಪರಿಸ್ಥಿತಿಗಳಿಂದಲೂ ದೇವರು ನನ್ನನ್ನು ಹೊರತರುತ್ತಾರೆ, ನನ್ನನ್ನು ಆಶೀರ್ವಾದ ಮಾಡುತ್ತಾರೆ, ಈ ಪರಿಸ್ಥಿತಿಗಳಿಂದ ನಾನು ಹೊರಬರುತ್ತೇನೆ, ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾರೆ, ಈ ಪರಿಸ್ಥಿತಿಯಲ್ಲಿ ನಾನು ಇರುವುದಿಲ್ಲ, ಈ ಬಂಧನದಲ್ಲಿ ನಾನು ಇರುವುದಿಲ್ಲ, ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೀವು ನಂಬಿ ದೇವರಿಗೆ ಮೊರೆ ಇಡುವಾಗ, ಯಾವ ರೀತಿ ದೇವರು ಇಸ್ರೇಲ್ ಜನರನ್ನು ಆ ಬಂಧನದಿಂದ ಹೊರತಂದ ಹಾಗೆ ದೇವರು ನಿಮ್ಮನ್ನು ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಿ, ಬಂಧನಗಳಿಂದ ಬಿಡಿಸಿ, ನಿಮ್ಮ ಪರಿಸ್ಥಿತಿಯನ್ನು ಬದಲಿಸಿ ನಿಮ್ಮನ್ನು ಹೊರತಂದು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ನಾವು ಹಂತ ಹಂತವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನೀವು ಎಲ್ಲ ವಿಡಿಯೋವನ್ನು ನೋಡಿ ಈ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗ್ತದೆ. ನಿಮ್ಮ ಮನಸ್ಥಿತಿ ಬದಲಾವಣೆ ಆದಾಗ, ನೀವು ದೇವರಲ್ಲಿ ನಂಬಿಕೆ ಇಟ್ಟಾಗ ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ನೀವೆಲ್ಲ ಸಮಸ್ಯೆಗಳಿಂದ ಹೊರಬರ್ತೀರ. ಅದರಿಂದ ನಿಮ್ಮ ಆಶೀರ್ವಾದಕ್ಕಾಗಿ ನಾವು ಹಂತ ಹಂತವಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಒಂದೊಂದು ವಾಕ್ಯವನ್ನು ವಿಡಿಯೋನ ನೀವು ತಪ್ಪದೆ ನೋಡಿ ದೇವರ ಆಶೀರ್ವಾದನ ಹೊಂದಿಕೊಳ್ಳ್ರಿ. ನೋಡ್ರಿ ಪ್ರಿಯರೇ, ಗಾಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 19ನೇ ವಚನದಲ್ಲಿ, ಇದೇ ದಿವಸ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸುವೆನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾರೆ, ಇದೇ ದಿವಸ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸ್ತೇನೆ. ಹಾಗಾದ್ರೆ ಯಾವ ದಿವಸ ಮೊದಲುಗೊಂಡು ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ? ಯಾವಾಗ ನನ್ನ ಪರಿಸ್ಥಿತಿಯನ್ನು ದೇವರು ಬದಲಿಸ್ತಾರೆ, ನಾನು ಆಶೀರ್ವಾದ ಹೊಂದ್ತೇನೆ, ನಾನು ಅನೇಕ ಜನರಿಗೆ ಸಾಕ್ಷಿ ಆಗ್ತೇನೆ, ನನ್ನ ಪರಿಸ್ಥಿತಿ ಬದಲಾವಣೆ ಆಗ್ತದೆ, ದೇವರು ಈ ಕಷ್ಟದಿಂದಲೂ ಈ ಬಂಧನದಿಂದಲೂ ದೇವರು ನನ್ನ ಹೊರ ತರುತ್ತಾರೆ ಎಂಬುದಾಗಿ ನೀವು ಹೃದಯದಲ್ಲಿ ನಂಬಿ, ನಿಮ್ಮ ಮನಸ್ಸಿನಲ್ಲಿ ದೇವರು ಈ ಪರಿಸ್ಥಿತಿಯನ್ನು ಬದಲಿಸ್ತಾರೆ ಎಂಬುದಾಗಿ ನಂಬುವಾಗ ಆ ದಿವಸದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆ ದಿವಸದಿಂದ ದೇವರು ನಿಮ್ಮನ್ನು ಉನ್ನತಿಗೆ ತರ್ತಾರೆ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ನೀವು ಆಶೀರ್ವಾದ ಹೊಂದುವುದೇ ದೇವರ ಚಿತ್ತ. ನೀವು ಆಶೀರ್ವದಿಸಲ್ಪಟ್ಟು ಉನ್ನತಿಗೆ ಬಂದು ನೀವಿರುವಂಥ ಸ್ಥಳದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಹಾಗಾದ್ರೆ ಈ ವಾಕ್ಯಗಳ ನೀವು ನಂಬಿ ಇಂದಿನಿಂದ ನೀವೊಂದು ತೀರ್ಮಾನ ಮಾಡಬೇಕು, ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ, ನಾನು ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೇನೆ, ದೇವರು ಎಲ್ಲ ಬಂಧನಗಳಿಂದ
ನನ್ನ ಹೊರತರ್ತಾರೆ ಎಂಬುದಾಗಿ ನೀವು ನಂಬಿ, ಯಾವಾಗ ನಿಮ್ಮ ಹೃದಯದಲ್ಲಿ ನಂಬಿ ನೀವು ಪ್ರಾರ್ಥನೆ ಮಾಡ್ತೀರೋ ಆ ದಿವಸದಿಂದ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 5ನೇ ವಚನದಲ್ಲಿ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ದೇವರನ್ನ ದೃಷ್ಟಿಸಬೇಕು. ದೇವರ ವಾಕ್ಯವನ್ನ ಗಮನಿಸಿ ಧ್ಯಾನಿಸಿ ಆ ವಾಕ್ಯವನ್ನ ನಂಬಬೇಕು. ನೀವು ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ ಆ ವಾಕ್ಯವನ್ನ ನಂಬುವಾಗ ನೀವು ದೇವರ ಮೇಲೆ ದೃಷ್ಟಿಯನ್ನು ಇಡ್ತೀರ. ಇಲ್ಲಿ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು, ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಅಂದ್ರೆ ಅವರು ಅವಮಾನ ಹೊಂದುವುದಿಲ್ಲ. ಹಾಗಾದ್ರೆ ನಿಮ್ಮ ದೃಷ್ಟಿಕೋನ ಯಾವುದರ ಮೇಲಿದೆ? ನಿಮ್ಮ ದೃಷ್ಟಿಕೋನ ದೇವರ ಮೇಲೆ ಇರಬೇಕು. ನನ್ನ ದೇವರು ನನ್ನ ಪರಿಸ್ಥಿತಿಯನ್ನು ಬದಲಿಸ್ತಾನೆ, ನನ್ನ ಉನ್ನತಿಗೆ ತರ್ತಾನೆ, ನಾನು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ತೇನೆ, ದೇವರು ನನ್ನನ್ನು ಆಶೀರ್ವಾದ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರಬೇಕು, ದೇವರು ನನ್ನನ್ನು ಆಶೀರ್ವಾದ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ, ನನ್ನನ್ನು ಆಶೀರ್ವದಿಸ್ತಾನೆ, ನನ್ನ ಪರಿಸ್ಥಿತಿಯನ್ನು ಬದಲಿಸ್ತಾನೆ ಎಂಬುದಾಗಿ ನೀವು ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ ಅದರ ಮೇಲೆ ನಂಬಿಕೆ ಇಡುವಾಗ ನೀವು ದೇವರನ್ನ ದೃಷ್ಟಿಸ್ತೀರ. ಆತನ್ನ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ, ಅವರ ಮುಖ ಬಾಡುವುದಿಲ್ಲ. ನಿಮ್ಮ ಮುಖ ಬಾಡದ ಹಾಗೆ, ನೀವು ಸೋತು ಹೋಗದ ಹಾಗೆ ದೇವರು ನಿಮ್ಮನ್ನ ಉಜ್ಜೀವನಗೊಳಿಸಿ ನಿಮ್ಮ ಜೀವಿತದಲ್ಲಿ ಎಲ್ಲ ವಿಷಯದಲ್ಲೂ ಆಶೀರ್ವಾದ ಮಾಡಲು ಆತನು ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಹಾಗಾದ್ರೆ ನೀವೇನ್ ಮಾಡಬೇಕು? ನಿಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕು. ನಿಮ್ಮ ದೃಷ್ಟಿ ಮನುಷ್ಯನ ಮೇಲೆ ಅಲ್ಲ, ದೇವರ ಮೇಲೆ ನಿಮ್ಮ ದೃಷ್ಟಿಯನ್ನು ಇಟ್ಟು ಆತನ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪರಿಸ್ಥಿತಿಗಳು ಅದ್ಭುತಕರವಾಗಿ ದೇವರು ಬದಲಿಸಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 17ರಿಂದ 18 ವಚನದಲ್ಲಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮನುಷ್ಯ ಹೆಂಗೆ ನೀತಿವಂತನಾಗ್ತಾನೆ? ಯಾರು ಯೇಸುವನ್ನ ನಂಬಿ, ಯೇಸುವೇ ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡು ಎಂಬುದಾಗಿ ಹೇಳುವಾಗ ಆ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಬ್ಬರು ನೀತಿವಂತರಾಗ್ತಾರೆ. ಯಾಕಂದ್ರೆ ಯೇಸುವಿನ ಪರಿಶುದ್ಧ ರಕ್ತ ಸಕಲ ಪಾಪವನ್ನ ನಿವಾರಣೆ ಮಾಡಿ ಆ ವ್ಯಕ್ತಿಯನ್ನ ಶುದ್ಧಿ ಮಾಡ್ತದೆ. ಹಾಗಾದ್ರೆ ನೀವು ನೀತಿವಂತರಾಗ್ಬೇಕಾದ್ರೆ ಏನು ಮಾಡ್ಬೇಕೆಂಬುದಾಗಿ ಹೇಳುವಾಗ, ನಿಮ್ಮನ್ನ ಪರಿಶುದ್ಧರಾಗಿ ಮಾಡುವಂತ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಟ್ಟು, ಯೇಸುವೇ ನನ್ನ ನೀತಿವಂತರನ್ನಾಗಿ ಮಾಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ನಿಮ್ಮನ್ನ ನೀತಿವಂತರನ್ನಾಗಿ ಮಾಡ್ತಾನೆ, ತನ್ನ ಮಕ್ಕಳಾಗಿ ಅಂಗೀಕಾರ ಮಾಡ್ತಾನೆ. ಅದಾದ ನಂತರ ನೋಡ್ರಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಬಿಡಿಸುತ್ತಾನೆ. ಎಲ್ಲ ಕಷ್ಟಗಳಿಂದ ಈಗ ನಿಮಗೆ ಬಿಡುಗಡೆ. ಯೇಸು ಸ್ವಾಮಿ ನಂಬುದ ಮೇಲೆ ನಿಮಗೆ ಬಂಧನದಿಂದ ಬಿಡುಗಡೆ, ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಜನರು ತಮ್ಮ ಪರಿಸ್ಥಿತಿಗಳನ್ನು ನೋಡಿ ನೋಡಿ ಮುರಿಯಲ್ಪಟ್ಟವರಾಗಿ, ಕುಗ್ಗಿಸಲ್ಪಟ್ಟವರಾಗಿ ಅನೇಕ ಜನರು ಜೀವನ ಮಾಡ್ತಿದ್ದಾರೆ. ಅವರಿಗೆ ಶುಭ ವಾರ್ತೆ, ನೀವು ಮುರಿಯಲ್ಪಟ್ಟಿದ್ದೀರೋ, ನೀವು ಕುಗ್ಗಿಸಲ್ಪಟ್ಟಿದ್ದೀರೋ, ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಿಸಲು ಇಷ್ಟವುಳ್ಳವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ದೇವರಿಗೆ ಸ್ತೋತ್ರ ನಾವು ಸಲ್ಲಿಸಬೇಕು. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗ್ತಾನಂತೆ. ನೀವು ಮುರಿಯಲ್ಪಟ್ಟವರಾಗಿ, ಕುಗ್ಗಿಸಲ್ಪಟ್ಟವರಾಗಿ, ಅಯ್ಯೋ
ಈ ಪರಿಸ್ಥಿತಿಗಳಿಂದ ಯಾವ ರೀತಿ ನಾನು ಹೊರಬರುವುದು, ಈ ಸಾಲದಿಂದ ಯಾವ ರೀತಿ ನಾವು ಹೊರಬರುವುದು, ಈ ಕಷ್ಟದಿಂದ ಯಾವ ರೀತಿ ಬಿಡುಗಡೆ ಆಗುವುದು ಎಂಬುದಾಗಿ ನೀವು ಮುರಿಯಲ್ಪಟ್ಟವರಾಗಿ, ಕುಗ್ಗಿಸಲ್ಪಟ್ಟವರಾಗಿ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರಬಹುದು. ಕರ್ತನಲ್ಲಿ ಪ್ರಿಯರಾದವರೇ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕುಗ್ಗಿ ಹೋದವ್ರನ್ನ ಉದ್ಧಾರ ಮಾಡಲು, ಮಾತ್ರವಲ್ಲದೆ ಸೋತು ಹೋದವರಿಗೆ ತ್ರಾಣವನ್ನು ಕೊಡಲು, ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಲು, ನಿಮ್ಮ ಸ್ಥಿತಿಗತಿಗಳನ್ನು ಬದಲಿಸಿ ನಿಮ್ಮನ್ನ ಆಶೀರ್ವಾದ ಮಾಡಲು ದೇವರು ಶಕ್ತನಾಗಿದ್ದಾನೆ. ನೀವೇನ್ ಮಾಡಬೇಕು? ದೇವರಲ್ಲಿ ನಂಬಿಕೆ ಇಡಬೇಕು. ದೇವರು ನನ್ನ ಪರಿಸ್ಥಿತಿಗಳನ್ನು ಬದಲಿಸಲು ಶಕ್ತನಾಗಿದ್ದಾನೆಂಬುದಾಗಿ ಮೊದಲದಾಗಿ ನಿಮ್ಮ ಮನಸ್ಸಲ್ಲಿ ಬರಬೇಕು. ದೇವರು ನನ್ನ ಪರಿಸ್ಥಿತಿಯನ್ನು ಬದಲಿಸ್ತಾನೆ. ನಾನು ಇದ್ದ ಹಾಗೆ ಇರುವುದಿಲ್ಲ. ನನಗೆ ದೇವರು ಹೊಸ ಜೀವನವನ್ನ, ಹೊಸ ಆಶೀರ್ವಾದಗಳನ್ನು ಕೊಡ್ತಾನೆ ಎಂಬುದಾಗಿ ನೀವು ನಂಬಿ, ಈ ವಾಕ್ಯವನ್ನು ನಂಬಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುವುದನ್ನು ನೀವು ನೋಡಬಹುದು. ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ರಿಂದ 11 ವಚನದಲ್ಲಿ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ನೋಡ್ರಿ ಪ್ರಿಯರೇ, ಒಬ್ಬ ಮನುಷ್ಯನು ನೀತಿವಂತನಾಗಿ ಮಾರ್ಪಡುವುದು ಯಾವ ರೀತಿ ಎಂಬುದಾಗಿ ಹೇಳುವಾಗ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ. ಹಾಗಾದ್ರೆ ಯೇಸುವೇ ನನ್ನ ದೇವರು ಎಂಬುದಾಗಿ ನೀವು ಹೃದಯದಿಂದ ನಂಬಿ, ಯೇಸುವೇ ನನ್ನ ದೇವರು ಎಂಬುದಾಗಿ ಬಾಯಿಂದ ಅರಿಕೆ ಮಾಡುವಾಗ, ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತದಿಂದ ನಿಮ್ಮನ್ನು ತೊಳೆದು ನೀತಿವಂತರನ್ನಾಗಿ ಮಾಡ್ತಾರೆ. ನೀವು ಬಾಯಿಂದ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ. ಈ ರಕ್ಷಣೆ ಅಂದ್ರೆ ಏನು? ಪಾಪದಿಂದ, ಶಾಪದಿಂದ ಬಿಡುಗಡೆ, ನಂತರ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ, ಸಾಲದ ಬಂಧನದಿಂದ ಬಿಡುಗಡೆ, ವ್ಯಾಧಿಯ ಬಂಧನದಿಂದ ಬಿಡುಗಡೆ ಕೊಟ್ಟು ನಿಮಗೆ ರಕ್ಷಣೆಯನ್ನು ಅನುಗ್ರಹಿಸಿಕೊಡ್ತಾನೆ. ನಿತ್ಯ ಜೀವನ, ಪರಲೋಕ ರಾಜ್ಯವನ್ನು ದೇವರು ಅನುಗ್ರಹಿಸಿಕೊಡ್ತಾನೆ. ಹಾಗಾದ್ರೆ ನೀವೇನು ಮಾಡಬೇಕು? ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಬೇಕು. ಮೊದಲಾಗಿ ನನ್ನ ಪರಿಸ್ಥಿತಿಗಳನ್ನು ದೇವರು ಬದಲಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ಹೃದಯದಿಂದ ನಂಬಬೇಕು. ಯೇಸು ಕ್ರಿಸ್ತನು ನನ್ನ ದೇವರು ಎಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಬೇಕು. ಮಾತ್ರವಲ್ಲದೆ ಆ ದೇವರ ನಂಬಿಕೆ ಇಟ್ಟು ನೀವು ಮೊರೆ ಇಡುವಾಗ ನಿಮ್ಮ ಕಷ್ಟಗಳಿಂದಲೂ, ಘೋರಂಧಕಾರದಿಂದಲೂ, ಬಂಧನದಿಂದಲೂ ನಿಮ್ಮನ್ನು ಹೊರತರಲು ದೇವರು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಪ್ರೀತಿಯುಳ್ಳ ದೈವ ಜನರೇ, ನೀವು ಸಾಲದ ಬಂಧನದಲ್ಲಿದ್ದೀರೋ, ವ್ಯಾಧಿಯ ಬಂಧನದಲ್ಲಿದ್ದೀರೋ, ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ ನೀವು ಕುಗ್ಗಿಸಲ್ಪಟ್ಟವರಾಗಿ ಸೋತವರಾಗಿದ್ದೀರೋ, ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಿಸಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಾಗಾದ್ರೆ ನೀವೇನು ಮಾಡಬೇಕು? ದೇವರು ನನ್ನ ಪರಿಸ್ಥಿತಿಯನ್ನು ಬದಲಿಸ್ತಾನೆ. ಇಂದು ವಾಕ್ಯದ ಮೂಲಕವಾಗಿ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾನೆ. ದೇವರೇ, ನಿನ್ನ ವಾಕ್ಯದಲ್ಲಿ ನಾನು ನಂಬಿಕೆ ಇಡುತ್ತೇನೆ ಸ್ವಾಮಿ. ನೀನೇ ನನ್ನ ರಕ್ಷಕನು, ನೀನೇ ನನ್ನ ದೇವರು ಎಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡುವಾಗ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧಿ ಮಾಡಿ ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ ನಿಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡುತ್ತಾನೆ. ನಾನು ಮೊದಲೇ ಹೇಳಿದಾಗೆ ಹಂತ ಹಂತವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಎಲ್ಲ ವಿಡಿಯೋವನ್ನು ನೀವು ನೋಡ್ತಾ ಇರ್ರಿ. ನೋಡುವಾಗ ನಿಮ್ಮ ಪರಿಸ್ಥಿತಿ ಬದಲಾವಣೆ ಆಗ್ತದೆ, ನಿಮ್ಮ ಮನಸ್ಥಿತಿ ಬದಲಾವಣೆ ಆಗ್ತದೆ, ನೀವು ಆಶೀರ್ವಾದವನ್ನು ಹೊಂದಿಕೊಳ್ತೀರಾ. ಬನ್ನಿ ಪ್ರಿಯರೇ, ನೀವು ಬಂಧನದಲ್ಲಿದ್ದೀರಾ? ನಿಮ್ಮ ಪರಿಸ್ಥಿತಿ ನೋಡಿ ನೀವು ಭಯ ಪಡ್ತಿದ್ದೀರಾ? ನಿಮ್ಮ ಪರಿಸ್ಥಿತಿಯನ್ನು ಬದಲಿಸಲು ದೇವರು ಶಕ್ತನಾಗಿದ್ದಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಜೀವಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ದೇವರೇ ನನ್ನ ಪರಿಸ್ಥಿತಿಗಳನ್ನು ಬದಲಿಸಿರಿ, ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ. ಈ ಪರಿಸ್ಥಿತಿ ನೋಡಿ ನೋಡಿ ಕುಗ್ಗಿ ಹೋಗಿದ್ದೇನೆ, ಸೋತು ಹೋಗಿದ್ದೇನೆ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಯೇಸಪ್ಪ ಪ್ರಾರ್ಥನೆ ಮಾಡ್ತಿದ್ದಾರೋ, ಯೇಸುವಿನ ದಿಕ್ಕಳ ನಾಮದಲ್ಲಿ ಅವರ ಪರಿಸ್ಥಿತಿಗಳು ಬದಲಾವಣೆ ಆಗಲಿ.
ಎಲ್ಲ ಬಂಧನಗಳಿಂದ ಏಸಪ್ಪ ನೀನು ಬಿಡುಗಡೆ ಕೊಟ್ಟು ಅವನ ಆಶೀರ್ವಾದ ಮಾಡಿರಿ ಸ್ವಾಮಿ. ನೀನೇ ದೇವರೆಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಲಿಕ್ಕಾಗುವಂತೆ ಮಾತ್ರವಿಲ್ಲದೆ ಜೀವಿತದಲ್ಲಿ ಅಪ್ಪ ನಿನ್ನಿಂದ ಬರುವಂಥ ಆಶೀರ್ವಾದನ ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸ್ಲಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡಿ ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡೋದು. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಮೂಲಕ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ. ನಿಮ್ಮ ಪರಿಸ್ಥಿತಿಗಳು ನೋಡಿ ಭಯಪಡಬೇಡ್ರಿ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರ ಮೇಲೆ ನಿಮ್ಮ ದೃಷ್ಟಿಯನ್ನು ಇಡ್ರಿ. ನಾವು ಹಂತವಾಗಿ ದೇವರ ವಾಕ್ಯನ ಧ್ಯಾನ ಮಾಡಲಿಕ್ಕಿದ್ದೇವೆ. ಎಲ್ಲ ವಿಡಿಯೋವನ್ನು ತಪ್ಪದೆ ನೋಡ್ರಿ. ಆಗ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗ್ತದೆ, ಮಾತ್ರವಲ್ಲದೆ ನಿಮ್ಮ ಪರಿಸ್ಥಿತಿ ಕೂಡ ಬದಲಾವಣೆ ಆಗ್ತದೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.